ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಆರ್ಟಿಕಲ್ಸ್ಗಳಾದ ಎ, ಯಾನ್, ದ ಅನ್ನು ಕಲಿಯೋಣ. ಇಲ್ಲಿ ನೋಡಿ, ಆರ್ಟಿಕಲ್ಸ್ ಎಂದರೆ ನಾಮಪದಕ್ಕೆ ಮೊದಲು ಬಳಸುವ ಚಿಕ್ಕ ಪದಗಳು. ಇವು ಯಾವ ರೀತಿಯ ವಸ್ತು ಎಂದು ತಿಳಿಸಲು ಸಹಾಯ ಮಾಡುತ್ತದೆ. ಇಂಗ್ಲೀಷ್ನಲ್ಲಿ 3 ಆರ್ಟಿಕಲ್ಗಳಿದ್ದಾವೆ. ಯಾವಪ್ಪ ಅಂದ್ರೆ ಎ, ಯಾನ್, ದಿ ಅಥವಾ ದ. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ನೋಡ್ತಾ ಬಂದರೆ ಇಲ್ಲಿ ನೋಡಿ, ಎ ಯಾವಾಗ ಬಳಸಬೇಕಪ್ಪ ಅಂದ್ರೆ ಕಾನ್ಸೋನೆಂಟ್ ಸೌಂಡ್ನಿಂದ ಆರಂಭವಾಗುವ ಪದಗಳ ಮುಂದೆ ಎ ಬಳಸ್ತೇವೆ. ಉದಾಹರಣೆಗೆ ನಾವು ನೋಡಬೇಕಾದ್ರೆ ಎ ಬಾಯ್, ಎ ಪೆನ್, ಎ ಟೀಚರ್, ಎ ಯೂನಿವರ್ಸಿಟಿ. ಇಲ್ಲಿ ಏನಪ್ಪ ಅಂದರೆ ಬಾಯ್, ಪೆನ್, ಟೀಚರ್, ಯೂನಿವರ್ಸಿಟಿ ಇವು ನೋಡಿಲಿ. ಇಲ್ಲಿ ಏನಪ್ಪ ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಮುಖ್ಯ. ಬಾಯ್, ಪೆನ್ ಈ ಥರ. ಬಿ, ಪಿ, ಟಿ, ಯು ಏನಿದಲ್ಲ, ಇದು ಈ ಕಾನ್ಸೋನೆಂಟ್ ಸೌಂಡ್ಗಳ ಮೇಲೆ ಏನಪ್ಪ ಅಂದ್ರೆ ಯಾವ ಪದಗಳ ಮುಂದೆ ಏನು ಬಳಸಬೇಕು ಅನ್ನೋದನ್ನು ನೋಡಿ ಬಳಸಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಯಾನ್ ಯಾವಾಗ ಬಳಸಬೇಕು? ಯಾನ್ ನೋಡಿ, ಓವೆಲ್ ಸೌಂಡ್ ಎ ಇ ಐ ಓ ಯು ನಿಂದ ಪ್ರಾರಂಭವಾಗುವ ಪದಗಳ ಮುಂದೆ ಏನಪ್ಪ ಅಂದ್ರೆ ಯಾನ್ ಬಳಸ್ತೀವಿ. ಇಲ್ಲಿ ನೋಡಿ, ಸ್ವರಗಳ ಮುಂದೆ ಏನಪ್ಪ ಅಂದ್ರೆ ಯಾನ್ ಬಳಸ್ತೀವಿ. ಯಾನ್ ಆ್ಯಪಲ್, ಯಾನ್ ಎಲಿಫೆಂಟ್, ಯಾನ್ ಅಂಬ್ರೆಲಾ, ಯಾನ್ ಅವರ್. ಇಲ್ಲಿ ನೋಡಿ, ಆಪಲ್, ಎಲಿಫೆಂಟ್, ಅವರ್ ಇವುಗಳ ಮುಂದೆ ಏನಪ್ಪ, ಇವು ಸ್ವರಗಳು. ಈ ಸ್ವರಗಳ ಮುಂದೆ ಏನಪ್ಪ ಅಂದ್ರೆ ನಾವು ಯಾನನ್ನು ಬಳಸಬೇಕು. ಆಮೇಲೆ ದಿ ಡೆಫಿನಿಟ್ ಆರ್ಟಿಕಲ್. ದ ನಾನು ಈಗಾಗಲೇ ಗೊತ್ತಿರುವ ಸ್ಪಷ್ಟವಾದ ವ್ಯಕ್ತಿ ಅಥವಾ ವಸ್ತುಗಳಿಗೆ ಬಳಸ್ತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಸನ್, ತಾಜ್ ಮಹಲ್, ದಿ ಸನ್, ದಿ ತಾಜ್ ಮಹಲ್, ದಿ ಬುಕ್ ಆನ್ ದಿ ಟೇಬಲ್, ದಿ ಬಾಯ್ ಹೂ ವನ್ ದಿ ಪ್ರೈಸ್. ಈ ರೀತಿಯಾಗಿರ್ತಕ್ಕಂಥ ಡೆಫಿನಿಟ್ ಆರ್ಟಿಕಲನ್ನು ಸ್ಪಷ್ಟವಾದ ವ್ಯಕ್ತಿ ಅಥವಾ ವಸ್ತುಗಳಿಗೆ ಬಳಸ್ತಾರೆ. ಇಲ್ಲಿ ನೋಡಿ, ಆರ್ಟಿಕಲ್ಗಳು ಬಳಸಬಾರದ ಸಂದರ್ಭಗಳು ಯಾವಪ್ಪ? ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆರ್ಟಿಕಲ್ ಬಳಸೋದಿಲ್ಲ. ಯಾವಾಗಂದರೆ ಪ್ಲೂರಲ್ ನೌನ್ಸ್, ಜನರಲ್ ಮೀನಿಂಗಲ್ಲಿ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಇದೇನಿದಿಲ್ಲ, ಇಲ್ಲೇನಪ್ಪ ಅಂದ್ರೆ ಈ ಸ್ಟೂಡೆಂಟ್ಸ್ ಮುಂದೆ ದ, ಯಾನ್, ಎ ಯಾವ ಆರ್ಟಿಕಲ್ ಯೂಸ್ ಮಾಡಬಾರ್ದು. ಅದೇ ರೀತಿಯಾಗಿ ಅನ್ಕೌಂಟೇಬಲ್ ನೌನ್ಸ್, ಮಿಲ್ಕ್ ಏನಪ್ಪ ಅಂದ್ರೆ ಈ ಮಿಲ್ಕ್ ಮುಂದೆ ದ, ಯಾನ್, ಎ ಯಾವುದು ಏನಪ್ಪ ಅಂದ್ರೆ ಆರ್ಟಿಕಲ್ ಬಳಸಬಾರ್ದು. ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್. ಅದೇ ರೀತಿಯಾಗಿ ನೇಮ್ಸ್, ಇಂಡಿಯಾ, ರವಿ, ಕನ್ನಡ ಈ ಲ್ಯಾಂಗ್ವೇಜಸ್ ಮುಂದೆ ಏನಪ್ಪ ಅಂದರು ಯಾವುದೇ ಆರ್ಟಿಕಲ್ ಬಳಸಬಾರ್ದು. ಮೀಲ್ಸ್ ಐ ಈಟ್ ಬ್ರೇಕ್ಫಾಸ್ಟ್ ಡೈಲಿ. ಮೀಲ್ಸ್ ಮುಂದೆ ಏನಪ್ಪ ಅಂದ್ರೆ ಆರ್ಟಿಕಲ್ ಬಳಸಬಾರ್ದು. ಆರ್ಟಿಕಲ್ಗಳ ಮೇಲೆ ಕೆಲವು ಪ್ರಶ್ನೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಆ್ಯಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ. ಇದರಲ್ಲಿ 4 ಆಪ್ಷನ್ ನೀಡಲಾಗಿದೆ. ಎ, ಯಾನ್, ದಿ, ನೋ ಆರ್ಟಿಕಲ್. ಇಲ್ಲಿ ನೋಡಿ ಸ್ನೇಹಿತರೆ, ಈ ಆಪಲ್ಲು ಸ್ವರ ಶಬ್ದದಿಂದ ಆರಂಭವಾಗುತ್ತದೆ. ಆಪಲ್. ಆದ್ದರಿಂದ ನಾವು ಇಲ್ಲಿ ಏನು ಬಳಸಬೇಕಪ್ಪ ಅಂದರೆ ಯಾನ್ ಬಳಸಬೇಕು. ಅರ್ಥ ಆಯ್ತಾ? ಯಾಕೆ ಯಾನ್ ಬಳಸ್ಬೇಕಂದ್ರೆ
ಸ್ವರ ಶಬ್ದದಿಂದ ಪ್ರಾರಂಭವಾಗ್ತಿರೋದರಿಂದ ಈ ಆಪಲ್ ಅನ್ನೋ ಪದ ನಾವು ಆದ್ದರಿಂದ ಯಾನನ್ನು ಬಳಸಬೇಕು. ಅದೇ ರೀತಿಯಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ನೋಡೋಣ. ಸಿ ಈಸ್ ಡ್ಯಾಶ್ ಹಾನೆಸ್ಟ್ ವುಮೆನ್. ಇಲ್ಲಿ ಸಿ ಈಸ್ ಡ್ಯಾಶ್ ಆನೆಸ್ಟ್ ವುಮೆನ್. ಇಲ್ಲಿ ಹಾನೆಸ್ಟ್ ಪದದಲ್ಲಿ ಎಚ್ ಉಚ್ಚಾರಣೆ ಆಗೋಲ್ಲ, ಆನೆಸ್ಟ್ ಆಗುತ್ತೆ. ಇಲ್ಲೇನಪ್ಪ ಅಂದ್ರೆ ಮತ್ತು ಸ್ವರ ಶಬ್ದ ಬರುತ್ತದೆ. ಹಾಗಾಗಿ ನಾವು ಇಲ್ಲೇನಪ್ಪ ಅಂದ್ರೆ ಯಾನನ್ನು ಬಳಸಬೇಕು. ಅರ್ಥ ಆಯ್ತಾ? ಸ್ವರ ಶಬ್ದ ಬರೋದರಿಂದ ಇಲ್ಲಿ ಯಾನನ್ನು ಬಳಸಬೇಕು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಡ್ಯಾಶ್. ಮೂರನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಡ್ಯಾಶ್ ಸನ್ ರೈಸಸ್ ಇನ್ ದಿ ಈಸ್ಟ್. ಇಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಯಾನ್, ಆಪ್ಷನ್ ಸಿ ದಿ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸೂರ್ಯ ಒಬ್ಬನೇ ಇರೋದರಿಂದ ದ ಡೆಫಿನಿಟ್ ಆರ್ಟಿಕಲ್ ಬಳಸಬೇಕು. ದಿ ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಓಕೆನಾ? ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ರವಿ ಈಸ್ ಡ್ಯಾಶ್ ಇಂಜಿನಿಯರ್. ಆಪ್ಷನ್ ಎ ಯಾನ್, ಆಪ್ಷನ್ ಬಿ ಆಪ್ಷನ್ ಎ ಆಪ್ಷನ್ ಬಿ ಯಾನ್, ಆಪ್ಷನ್ ಸಿ ಡಿ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ನೋಡಿ, ರವಿ ಈಸ್ ಡ್ಯಾಶ್ ಎಂಜಿನಿಯರ್. ಇಲ್ಲೇನಪ್ಪ ಅಂದ್ರೆ ಇ ಐ ಓ ಯು ಏನು ಸ್ವರಗಳಿದಾವಲ್ಲ, ಈ ಎಂಜಿನಿಯರ್ ಏನಪ್ಪ ಅಂದ್ರೆ ಸ್ವರ ಶಬ್ದದಿಂದ ಆರಂಭವಾಗುತ್ತದೆ. ಆದ್ದರಿಂದ ನಾವು ಇಲ್ಲಿ ಯಾನನ್ನು ಬಳಸಬೇಕು. ರವಿ ಈಸ್ ಆ್ಯನ್ ಎಂಜಿನಿಯರ್. ಓಕೆನಾ? ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಐದನೇ ಪ್ರಶ್ನೆ ಸಿ ಡ್ರಿಂಕ್ಸ್ ಡ್ಯಾಶ್ ಮಿಲ್ಕ್ ಎವ್ರಿ ಡೇ. ಆಪ್ಷನ್ ಎ ಯಾನ್, ದಿ, ನೋ ಆರ್ಟಿಕಲ್. ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ವಿ ಈ ಮಿಲ್ಕ್ ಏನಪ್ಪ ಬಂದಾಗ ನಾವೇನು ಮಾಡಬೇಕು, ಇದು ಎಣಿಸದ ನಾಮಪದ ಇರೋದರಿಂದ ಸಾಮಾನ್ಯ ಅರ್ಥದಲ್ಲಿ ಆರ್ಟಿಕಲ್ ಬಳಸುವುದಿಲ್ಲ. ಆದ್ದರಿಂದ ನಾವು ಇಲ್ಲೇನು ಮಾಡಬೇಕು, ನೋ ಆರ್ಟಿಕಲ್. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಹಿ ಬಾಟ್ ಡ್ಯಾಶ್ ಅಂಬ್ರೆಲಾ. ಆಪ್ಷನ್ಗಳಲ್ಲಿ ಎ ಯಾನ್, ದಿ, ನೋ ಆರ್ಟಿಕಲನ್ನು ಕೊಡಲಾಗಿದೆ. ಇಲ್ಲೇನಪ್ಪ ಅಂದ್ರೆ ಅಂಬ್ರೆಲಾ ಇದು ಸ್ವರ ಆಗಿರೋದ್ರಿಂದ ನಾವು ಇಲ್ಲೇನು ಬಳಸಬೇಕಾಗುತ್ತೆ ಅಂದರೆ ಯಾನ್ ಅನ್ನು ಬಳಸಬೇಕಾಗುತ್ತೆ. ಇಲ್ಲೊಂದು ಪ್ರಶ್ನೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಇದು ಏನಪ್ಪ ಅಂದ್ರೆ ಮೊನ್ನೆ ನಡೆದ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ಸ್ನೇಹಿತರೆ, ಪೇಪರ್ 2 ಅಲ್ಲಿ ಕೇಳಲಾಗಿದೆ. ಇಂಗ್ಲೀಷು ಮಿಸ್ಟರ್ ರಾಜೇಶ್ ಈಸ್ ಡ್ಯಾಶ್ MLA. he has dash he owns dash costly car. ಇಲ್ಲೇನಾಗಿದೆ, ದಿ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದಿ ಬ್ಲ್ಯಾಂಕ್ಸ್ ಆರ್. ಇಲ್ಲಿ ನೋಡಿ, ಈ ಒಂದು ಬಿಟ್ಟಿರುವ ಸ್ಥಳಗಳಲ್ಲಿ ಈ ಕೆಳಗೆ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥದ್ದನ್ನು ಪದಗಳಲ್ಲಿ ಏನು ಆರ್ಟಿಕಲ್ಗಳನ್ನು ಫಿಲ್ ಮಾಡಿ ಅಂತ ಕೇಳಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 3 ಏನಿದೆಲ್ಲ, ಯಾನ್ ಮಿಸ್ಟರ್ ರಾಜೇಶ್ ಈಸ್ ಯಾನ್ MLA. ಹಿ ಓನ್ಸ್ ಎ ಕಾಸ್ಟ್ಲಿ ಕಾರ್. ಇದು ಯಾನ್, ಇದು ಎ. ತಿಳಿದ ಸ್ನೇಹಿತರೆ, ಈ ರೀತಿಯಾಗಿ ನಾವು ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಎ ಯಾನ್ ದ ಆರ್ಟಿಕಲ್ಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಪದಗಳ ಮುಂದೆ ಬಳಸಬೇಕು ಎಂಬುದನ್ನು ತಿಳಿದುಕೊಂಡಿವಿ ಸ್ನೇಹಿತರೆ. ಇಲ್ಲಿ ಏನಿದೆಯಪ್ಪ ಅಂದರೆ
ಸೌಂಡ್ ಮುಖ್ಯ, ಅಕ್ಷರ ಅಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಸೂಪರ್ಲೇಟಿವ್ ಮುಂದೆ ದ ಬಳಸಬೇಕು. ಆಯಿತಾ? ಅನ್ಕೌಂಟೇಬಲ್ ನೌನ್ ಮುಂದೆ ನೋ ಆರ್ಟಿಕಲ್, ಯಾವುದೇ ಆರ್ಟಿಕಲ್ ಬಳಸಬಾರ್ದು. ಇಂಥ ರೂಲ್ಸ್ಗಳನ್ನು ತಿಳಿದುಕೊಂಡಾಗ ನೀವು ಕೇಳಿರುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇಷ್ಟವಾದರೆ ಶೇರ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕನ್ ಒತ್ತಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.